ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ಕಲಿಯೋಣ ಬನ್ನಿ. ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಮತ್ತೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನೀವು ಯಾವುದೇ ಪ್ರೋಗ್ರಾಮ್ ಅಲ್ಲಿ ನೋಡಿದ್ರು ಇದ್ರ ಸಿಂಟ್ಯಾಕ್ಸ್ ತುಂಬಾನೇ ಸಿಮಿಲರ್ ಆಗೇ ಇರತ್ತೆ. ಮೈನರ್ ಚೇಂಜಸ್ ಇರ್ಬೋದು. ಹಾಗೆ ನಾವು ಆಕ್ಚುಯಲ್ ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋದು ಈ ಸ್ಟೇಜ್ ಇಂದ. ಸೊ ನಾವು ಈಗ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ಒಂದು ಮನುಷ್ಯ ಇರ್ತಾನೆ ಅಂತ ಅನ್ಕೋಣ. ಅವನ್ ಮುಂದೆ 2 ದಾರಿ ಇದೆ ಅಂತ ಅನ್ಕೋಣ. ಅವನು ರೈಟ್ ಸೈಡ್ ಹೋದ್ರೆ ಬೆಂಗಳೂರಿಗೆ ಹೋಗ್ತಾನೆ, ಲೆಫ್ಟ್ ಸೈಡ್ ಹೋದ್ರೆ ಮೈಸೂರ್ಗೆ ಹೋಗ್ತಾನೆ. ಸೊ ಅವನು ಯಾವ ದಾರಿ ಚೂಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅವನು ಎಲ್ಲಿ ಹೋಗಿ ಸೇರ್ತಾನೆ ಅಂತ ನಾವು ಹೇಳ್ಬೋದು. ಸೊ ಅವನು ರೈಟ್ ಸೈಡ್ ಹೋದ್ರೆ ಬೆಂಗಳೂರಿಗೆ ಹೋಗ್ತಾನೆ, ಅವನು ಲೆಫ್ಟ್ ಹೋದ್ರೆ ಮೈಸೂರ್ ಹೋಗ್ತಾನೆ. ಸೊ ಇಲ್ಲಿ ಕಂಡೀಷನ್ ಏನು, ಅವನು ಯಾವ ದಾರಿನ ಚೂಸ್ ಮಾಡ್ತಾನೆ ಅನ್ನೋದು. ಸೊ ರೈಟ್ ಹೋದ್ರೆ ಅನ್ನೋದು ಕಂಡೀಷನ್. ಡೆಸ್ಟಿನೇಷನ್ ಏನು, ಬೆಂಗಳೂರು. ಲೆಫ್ಟ್ ಹೋದ್ರೆ ಅನ್ನೋದು ಇನ್ನೊಂದು ಕಂಡೀಷನ್. ಸೊ ಡೆಸ್ಟಿನೇಷನ್ ಮೈಸೂರು ಆಗತ್ತೆ. ಸೊ ಇದು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸ್ಟೂಡೆಂಟ್ ಮಾರ್ಕ್ಸ್ ಇರತ್ತೆ ಅಂತ ಅನ್ಕೊಳ್ಳೋಣ. ಈ ಸ್ಟೂಡೆಂಟ್ ಮಾರ್ಕ್ಸ್ ಮೇಲೆ ನಮ್ಮ ಸ್ಕೂಲಲ್ಲಿ ಆಗ್ಬೋದು ಅಥವಾ ಕಾಲೇಜಲ್ಲಿ ಆಗ್ಬೋದು ಗ್ರೇಡ್ಸ್ ನ ಕೊಡ್ತಾರೆ. ಸೊ ಅದಕ್ಕೆ ಕಂಡೀಷನ್ಸ್ ಇರತ್ತೆ. ಸೊ ಸ್ಟೂಡೆಂಟ್ ಮಾರ್ಕ್ಸ್ 80ಗಿಂತ ಜಾಸ್ತಿ ಇತ್ತು ಅಂದ್ರೆ A+, 70 ಮತ್ತೆ 80 ಮಧ್ಯ ಇತ್ತು ಅಂದ್ರೆ A, 60ಗಿಂತ ಜಾಸ್ತಿ ಇತ್ತು ಅಂದ್ರೆ B+, 50ಗಿಂತ ಜಾಸ್ತಿ ಇತ್ತು ಅಂದ್ರೆ B, 35ಗಿಂತ ಜಾಸ್ತಿ ಇತ್ತು ಅಂದ್ರೆ C. ಸೊ 35ಗಿಂತ ಕಮ್ಮಿ ಇತ್ತು ಅಂದ್ರೆ ಫೇಲ್ ಅಂತ ಅರ್ಥ. ಸೊ ಈ ಕಂಡೀಷನ್ಸ್ ಬೇಸಿಸ್ ಮೇಲೆ ನಮ್ಮ ಸ್ಕೂಲಲ್ಲಿ ಗ್ರೇಡಿಂಗ್ ಸಿಸ್ಟಮ್ ಅಲಾಟ್ ಆಗತ್ತೆ. ಇದನ್ನೇ ನಾವು ಒಂದು ಪ್ರೋಗ್ರಾಮ್ ಅಲ್ಲಿ ಬರಿಬೇಕು ಅಂದ್ರೆ ನಿಮ್ ಮಾರ್ಕ್ಸ್ ಇರತ್ತೆ. ಮಾರ್ಕ್ಸ್ ಪ್ರಕಾರ ಪ್ರೋಗ್ರಾಮ್ ನಿಮ್ಗೆ ಯಾವ ಗ್ರೇಡ್ ಅಂತ ಹೇಳ್ಬೇಕು ಅಂತ ಅನ್ಕೊಳ್ಳಿ. ಆವಾಗ ನಾವು ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನ ಉಪಯೋಗಿಸ್ಬೋದು. ಸೊ ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಯಾವ್ಯಾವ್ದು? ಮೊದಲನೇದು ಇಫ್ ಸ್ಟೇಟ್ಮೆಂಟ್, ಇನ್ನೊಂದು ಇಫ್ ಎಲ್ಸ್. ಸೊ ಒಂದು ರೀತಿ ಆದ್ರೆ ಈ ತರ ಪರ್ಫಾರ್ಮ್ ಮಾಡು, ಆ ಕಂಡೀಷನ್ ಮೀಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ನಾವು ಎಲ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತೀವಿ. ಸೊ ಅದಕ್ಕೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಫ್ ಎಲ್ಸ್ ಇಫ್ ಲ್ಯಾಡರ್. ಒಂದಕ್ಕಿಂತ ಹೆಚ್ಚು ಕಂಡೀಷನ್ಸ್ ನ ನಾವು ಬರಿಬೇಕು ಅಂದ್ರೆ ಈ ಇಫ್ ಎಲ್ಸ್ ಇಫ್ ಲ್ಯಾಡರ್ ನ ಉಪಯೋಗಿಸ್ತೀವಿ. ಇನ್ನೊಂದು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಒಂದು ಇಫ್ ಸ್ಟೇಟ್ಮೆಂಟ್ ಒಳಗಡೆ ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ನ ಬರೆಯೋದು. ನೆಕ್ಸ್ಟ್ ಸ್ವಿಚ್ ಸ್ಟೇಟ್ಮೆಂಟ್. ನಾ ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ಕಂಡೀಷನ್ ಸ್ಟೇಟ್ಮೆಂಟ್ಸ್ ಯಾವುದೇ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ತಗೊಳ್ಳಿ, ಜಾವಾ ಇರ್ಬೋದು, C++ ಇರ್ಬೋದು, ಇದೆಲ್ಲದರಲ್ಲೂ ಸಿಂಟ್ಯಾಕ್ಸ್ ತುಂಬಾನೇ ಸಿಮಿಲರ್ ಆಗಿ ಇರತ್ತೆ. ಮೊದಲನೇದು ಇಫ್ ಸ್ಟೇಟ್ಮೆಂಟ್, ಅದ್ರ ಸಿಂಟ್ಯಾಕ್ಸ್ ಹೇಗಿರತ್ತೆ ಅಂತ ನೋಡೋಣ. ಸೊ ಇಫ್ ಬ್ರಾಕೆಟ್ ಒಳಗಡೆ ಕಂಡೀಷನ್ ನ ಬರಿಬೇಕು, ಹಾಗೆ ಫ್ಲವರ್ ಬ್ರೇಸಸ್ ಒಳಗಡೆ ನಮ್ಮ ಸ್ಟೇಟ್ಮೆಂಟ್ಸ್ ನ ಬರಿಬೇಕು. ಸೊ ಈ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗತ್ತೆ. ಅಕಸ್ಮಾತ್ ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಇಲ್ಲಿ ನಾವು ಬರ್ದಿರೋ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಇದನ್ನ ನಾವು ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ಮೂಲಕ ನೋಡೋಣ. ಇಲ್ಲಿ ಆನ್ಲೈನ್ ಕಂಪೈಲರ್ ಅಲ್ಲಿ ನಾನು ಸುಮ್ಮನೆ ಒಂದು ಹಲೋ ವರ್ಲ್ಡ್ ಪ್ರೋಗ್ರಾಮ್ ನ ಬರ್ದೀನಿ. ಈಗ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ತೆಗೆದ್ಬಿಟ್ಟು ಫಸ್ಟ್ ಒಂದು ಪ್ರಿಂಟ್ ಎಫ್ ಅಲ್ಲಿ ಎಂಟರ್ ಸ್ಟೂಡೆಂಟ್ ಮಾರ್ಕ್ಸ್ ಅಂತ ಬರೆಯೋಣ. ಅಂದ್ರೆ ನಾವು ಯೂಸರ್ ಇನ್ಪುಟ್ ನ ಕೇಳ್ತಾ ಇದೀನಿ. ಯೂಸರ್ ಇನ್ಪುಟ್ ತೊಗೊಳಕ್ಕೆ ನಾವು ಸ್ಕ್ಯಾನ್ಎಫ್ ಫಂಕ್ಷನ್ ನ ಉಪಯೋಗಿಸ್ಬೇಕು. ಸೊ ಸ್ಕ್ಯಾನ್ಎಫ್ %d %marks. ಸೊ ಇಲ್ಲಿ ನನಗೆ ಕಂಪೈಲೇಷನ್ ಎರರ್ ಬರುತ್ತೆ, ಯಾಕೆಂದ್ರೆ ನಾನು ಮಾರ್ಕ್ಸ್ ಅನ್ನೋದನ್ನ ಡಿಫೈನ್ ಮಾಡಬೇಕು. ಸೊ ಇಂಟ್ ಮಾರ್ಕ್ಸ್ ಅಂತ ಡಿಫೈನ್ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ಇನ್ಪುಟ್ ನ ತಗೊಬೇಕಾದ್ರೆ ಅದಕ್ಕೆ ಅಸೈನ್ ಮಾಡ್ತೀನಿ. ಸೊ ಈಗ ನಾವು ಎಂಟರ್ ಸ್ಟೂಡೆಂಟ್ ಮಾರ್ಕ್ಸ್ ಅಂತ ಯೂಸರ್ ನ ಕೇಳ್ತಾ ಇದೀವಿ. ಸೊ ಯೂಸರ್ ಒಂದು ಮಾರ್ಕ್ಸ್ ನ ಎಂಟರ್ ಮಾಡ್ತಾರೆ. ಸೊ ಇವಾಗ ಒಂದು ಇಫ್ ಸ್ಟೇಟ್ಮೆಂಟ್ ನ ಬರೀತೀನಿ. ಏನದು? ಇಫ್ ಮಾರ್ಕ್ಸ್ ಈಸ್ ಗ್ರೇಟರ್ ದೆನ್ 35, ಇಲ್ಲಿ ಪ್ರಿಂಟ್ ಎಫ್ 35ಗಿಂತ ಜಾಸ್ತಿ ಇತ್ತು ಅಂದ್ರೆ ಪಾಸ್ ಅಂತ ಅರ್ಥ. ಸೊ ಈ 35ಗಿಂತ ಕಮ್ಮಿ ಇತ್ತು ಅಂದ್ರೆ ನನ್ಗೆ ಪ್ರೋಗ್ರಾಮ್ ಏನು ಪ್ರಿಂಟ್ ಮಾಡೋದಿಲ್ಲ, ಯಾಕಂದ್ರೆ ಈ ಸ್ಟೇಟ್ಮೆಂಟ್ಗೆ ಪ್ರೋಗ್ರಾಮ್ ಬರೋದೇ ಇಲ್ಲ. ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ಇಲ್ಲಿ ಓಕೆ, ಇಲ್ಲಿ ನಾನು ಸಿಂಟ್ಯಾಕ್ಸ್ ಎರರ್ ಮಾಡಿದ್ದೀನಿ. ಸೊ ಈ ಸೆಮಿಕೋಲನ್ ಹೊರಗಡೆ ಹಾಕ್ಬೇಕು.
ಈಗ ಪ್ರೋಗ್ರಾಮ್ ರನ್ ಮಾಡಿದ್ರೆ ನೋಡಿ ಎಂಟರ್ ಸ್ಟೂಡೆಂಟ್ ಮಾರ್ಕ್ಸ್ ಅಂತ ತೋರಿಸ್ತದೆ. ನಾನು 78 ಅಂತ ಕೊಡ್ತೀನಿ. ನೋಡಿ ಪಾಸ್ ಅಂತ ಬಂತು. ಸೊ ಇಲ್ಲಿ ನನ್ನ ಕಂಡೀಷನ್ ಏನಿದೆ ಅದು ಟ್ರೂ ಆಗಿದೆ. ಸೊ ಅದನ್ನ ಪಾಸ್ ಅಂತ ಬರೀತದೆ. ಇದೇ ಪ್ರೋಗ್ರಾಮ್ ನ ಮತ್ತೆ ರನ್ ಮಾಡಿ ಸ್ಟೂಡೆಂಟ್ ಮಾರ್ಕ್ಸ್ ನ 35ಗಿಂತ ಕಮ್ಮಿ ಕೊಡ್ತೀನಿ, 23 ಅಂತ ಕೊಡ್ತೀನಿ ಅನ್ಕೊಳ್ಳಿ. ನೋಡಿ ಏನು ಪ್ರಿಂಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಇಲ್ಲಿ ಆಲ್ಟರ್ನೇಟಿವ್ ಕಂಡೀಷನ್ ಬರ್ದೇ ಇಲ್ಲ. ಸೊ ಇವಾಗ ಪಾಸ್ ಇಲ್ಲದೆ ಇದ್ರೆ ಏನ್ ಪ್ರಿಂಟ್ ಮಾಡ್ಬೇಕು ಅಂತ ಬರೆಯೋಣ. ಅದಕ್ಕೆ ನಾವು ಎಲ್ ಸ್ಟೇಟ್ಮೆಂಟ್ ನ ಉಪಯೋಗಿಸ್ತೀವಿ. ಅದಕ್ಕೆ ಸಿಂಟ್ಯಾಕ್ಸ್ ಯಾವ ರೀತಿ, ಇಲ್ಲಿ ನೋಡಿ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡಿ ಎಲ್ಸ್ ಬ್ರಾಕೆಟ್ ನ ಓಪನ್ ಮಾಡೋಣ. ಸೊ ಇದನ್ನ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತೀವಲ್ಲ, ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಈ ಫ್ಲವರ್ ಬ್ರೇಸಸ್ ನ ಉಪಯೋಗಿಸ್ತೀವಿ. ಸೊ ಈ ಎಲ್ಸ್ ಬ್ಲಾಕ್ ಒಳಗಡೆ ಈ ಸ್ಟೇಟ್ಮೆಂಟ್ ನ ಬರೀತೀವಿ. ಸೊ ಅಕಸ್ಮಾತ್ ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಟ್ರೂ ಆಯ್ತು ಅಂದ್ರೆ ಮೊದಲನೇ ಬರೆದಿರ್ತೀವಲ್ಲ ಆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗೋದು. ಇಲ್ಲಿ ಸೊ ಈ ಮಾರ್ಕ್ಸ್ 35ಗಿಂತ ಕಮ್ಮಿ ಇತ್ತು ಅಂದ್ರೆ ನನ್ಗೆ ಏನ್ ಪ್ರಿಂಟ್ ಆಗ್ಬೇಕು, ಫೇಲ್ ಅಂತ ಪ್ರಿಂಟ್ ಆಗ್ಬೇಕು. ಫೇಲ್. ಈಗ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ನೋಡಿ ನಾನು ಸ್ಟೂಡೆಂಟ್ ಮಾರ್ಕ್ಸ್ 23 ಅಂತಾನೆ ಕೊಡ್ತೀನಿ. ಇಲ್ಲಿ ನನಗೆ ಫೇಲ್ ಅಂತ ಬಂತು. ಯಾಕೆ, ಈ ಕಂಡೀಷನ್ ಫಾಲ್ಸ್ ಆಯ್ತು. ಫಾಲ್ಸ್ ಆಗಿದ್ರಿಂದ ನನ್ನ ಎಲ್ಸ್ ಬ್ಲಾಕ್ ಅಲ್ಲಿ ನಾನು ಬರ್ದಿರೋ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು. ಇದು ಒಂದು ಸಿಂಪಲ್ ಇಫ್ ಎಲ್ಸ್ ಬ್ಲಾಕ್. ನೆಕ್ಸ್ಟ್ ನಾವು ಇಫ್ ಎಲ್ಸ್ ಇಫ್ ಲ್ಯಾಡರ್ ಬರಿಬಹುದು. ಸೊ ನಮ್ಗೆ ಹೆಚ್ಚು ಕಂಡೀಷನ್ಸ್ ಇದ್ದಾಗ ಕಂಡೀಷನ್ 1, ಕಂಡೀಷನ್ 2, ಕಂಡೀಷನ್ 3 ಅಂತ ಈ ತರ ಇಫ್ ಎಲ್ಸ್ ಇಫ್ ಅಂತ ಯೂಸ್ ಮಾಡ್ಕೊಂಡು ನಾವು ಲ್ಯಾಡರ್ ನ ಬರಿತಾ ಇರ್ಬೋದು. ಇದು ಲ್ಯಾಡರ್ ಅಂತ ಯಾಕೆ ಕರಿತೀವಿ ಅಂದ್ರೆ ತುಂಬಾ ಕಂಡೀಷನ್ಸ್ ಇದ್ದಾಗ ಏಣಿ ತರ ಒಂದಕ್ಕಿಂತ ಒಂದು ಪೋಣಿಸ್ಕೊಂಡು ಹೋಗ್ತೀವಲ್ವಾ, ಅದನ್ನ ಲ್ಯಾಡರ್ ಅಂತ ಕರಿತೀವಿ. ಸೊ ಇದು ಕೂಡ ಇಫ್ ಎಲ್ಸ್ ಇಫ್ ಬ್ಲಾಕ್ ಅಂತಾನೂ ಹೇಳ್ತಾರೆ. ಇನ್ನೊಂದು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಒಂದು ಕಂಡೀಷನ್ ಒಳಗಡೆ ಇನ್ನೊಂದು ಕಂಡೀಷನ್ ನ ಬರೆಯೋದು. ಸೊ ಅಕಸ್ಮಾತ್ ಈ ಕಂಡೀಷನ್ 1 ಟ್ರೂ ಆಯ್ತು ಅಂದ್ರೆ ಮಾತ್ರ ಈ ಕಂಡೀಷನ್ 2 ಎಕ್ಸಿಕ್ಯೂಟ್ ಮಾಡುತ್ತೆ. ಕಂಡೀಷನ್ 2 ಕೂಡ ಟ್ರೂ ಆದ್ರೆ ಇಲ್ಲಿ ಬರೆದಿರೋ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಫಸ್ಟ್ ನಾನು ಇಲ್ಲಿ ನೆಸ್ಟೆಡ್ ಇಫ್ ನ ತೋರಿಸ್ತೀನಿ. ಸೊ ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 35, ಆಗ ಏನ್ ಮಾಡ್ಬೇಕು, ಇನ್ನೊಂದು ಕಂಡೀಷನ್ ಬರೀತೀನಿ. ಇಫ್ ಮಾರ್ಕ್ಸ್, ಇಲ್ಲಿ ಪ್ರಿಂಟ್ ಎಫ್ ಆದ್ಮೇಲೆ ಬರೀತೀನಿ if marks is greater than 90, ಅವಾಗ printf with distinction. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ಸೊ ನಮ್ ಮಾರ್ಕ್ಸ್ 35ಗಿಂತ ಜಾಸ್ತಿ ಆಯ್ತು ಅಂದ್ರೆ ಪಾಸ್ ಅಂತ ಪ್ರಿಂಟ್ ಆಗುತ್ತೆ. 35ಗೂ ಜಾಸ್ತಿ ಇದ್ದು 90ಗೂ ಜಾಸ್ತಿ ಇತ್ತು ಅಂದ್ರೆ ಪಾಸ್ ಜೊತೆಗೆ ವಿತ್ ಡಿಸ್ಟಿಂಕ್ಷನ್ ಅಂತ ಪ್ರಿಂಟ್ ಮಾಡುತ್ತೆ. ಇದನ್ನ ನಾವು ರನ್ ಮಾಡೋಣ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಸ್ಟೂಡೆಂಟ್ ಮಾರ್ಕ್ಸ್ ನಾನೀಗ 98 ಅಂತ ಕೊಡ್ತೀನಿ. ಸೊ 98 ಅಂದ್ರೆ ಆಬ್ವಿಯಸ್ಲಿ ನಮ್ಮ ಫಸ್ಟ್ ಕಂಡೀಷನ್ ಟ್ರೂ ಆಗುತ್ತೆ, ಸೆಕೆಂಡ್ ಕಂಡೀಷನ್ ಕೂಡ ಟ್ರೂ ಆಗುತ್ತೆ. ಸೊ ನಮ್ಮ ಔಟ್ಪುಟ್ ಏನಿರತ್ತೆ ನೋಡಿ, ಪಾಸ್ ವಿತ್ ಡಿಸ್ಟಿಂಕ್ಷನ್ ಅಂತ ಬಂತು. ಇದೇ ಪ್ರೋಗ್ರಾಮ್ ನಾನು ಬರೀ 85 ಅಂತ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಅವಾಗ ನನ್ನ ಫಸ್ಟ್ ಕಂಡೀಷನ್ ಟ್ರೂ ಆಗುತ್ತೆ, ಬಟ್ ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಅವಾಗ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ಒಂದು ಇಫ್ ಸ್ಟೇಟ್ಮೆಂಟ್ ಒಳಗಡೆ ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ನ ಬರೆಯೋದನ್ನೇ ನೆಸ್ಟೆಡ್ ಇಫ್ ಅಂತ ಹೇಳೋದು. ಈಗ ಇದನ್ನ ನಾನು ಸದ್ಯಕ್ಕೆ ಕಮೆಂಟ್ ಮಾಡ್ತಾ ಇದೀನಿ. ಇಲ್ಲೊಂದು ಇಫ್ ಎಲ್ಸ್ ಇಫ್ ಲ್ಯಾಡರ್ ನ ಬರೀತೀನಿ, ಇದೇ ಗ್ರೇಡಿಂಗ್ ಸಿಸ್ಟಮ್ ನ ಶೋಕೇಸ್ ಮಾಡೋದಕ್ಕೆ. ಸೊ ನನ್ನ ಫಸ್ಟ್ ಕಂಡೀಷನ್ ಏನಿಲ್ಲ, ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 80, ಅವಾಗ ಪ್ರಿಂಟ್ ಎಫ್ ಗ್ರೇಡ್ ಇಸ್ A ಪ್ಲಸ್. ಸೊ ನನ್ನ ಗ್ರೇಡ್ ನ ಡಿಫೈನ್ ಮಾಡ್ತಾ ಇದೀನಿ. ಎಲ್ಸ್ ಇಫ್, ಸೊ ನನ್ನ ಸೆಕೆಂಡ್ ಕಂಡೀಷನ್ ಏನು, ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 70, ಅವಾಗ ಪ್ರಿಂಟ್ ಎಫ್ ಗ್ರೇಡ್ ಇಸ್ A. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇರುತ್ತೆ. ಸೊ ಎಲ್ಸ್ ಇಫ್ ನನ್ನ ಥರ್ಡ್ ಕಂಡೀಷನ್ ಏನು, ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 60, ಪ್ರಿಂಟ್ ಎಫ್ ಗ್ರೇಡ್ ಇಸ್ B ಪ್ಲಸ್. ಈ ತರ ನಾವು ಎಷ್ಟು ಕಂಡೀಷನ್ಸ್ ಬೇಕಾದ್ರೂ ಬರ್ಕೊಂಡು ಹೋಗ್ತಾ ಇರ್ಬೋದು. ಸೊ ಎಲ್ಸ್ ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 50, ಪ್ರಿಂಟ್ ಎಫ್ ಗ್ರೇಡ್ ಇಸ್ B. Else if
marks is greater than 35, printf grade is C. ಇದಿಷ್ಟು ಕಂಡೀಷನ್ಸ್ ಫೇಲ್ ಆಯ್ತು ಅಂದ್ರೆ ನಮ್ಮ ಡಿಫಾಲ್ಟ್ ಕಂಡೀಷನ್ ಅದೇನೋ printf ಫೇಲ್. ಸೊ ಆ ಸ್ಟೂಡೆಂಟ್ ಮಾರ್ಕ್ಸು 35ಗೂ ಜಾಸ್ತಿ ಇಲ್ಲ, 50ಗೂ ಜಾಸ್ತಿ ಇಲ್ಲ, 60ಗೂ ಜಾಸ್ತಿ ಇಲ್ಲ, 70ಗೂ ಜಾಸ್ತಿ ಇಲ್ಲ, 80ಗೂ ಜಾಸ್ತಿ ಇಲ್ಲ, ಆಬ್ವಿಯಸ್ಲಿ ಜಾಸ್ತಿ ಇಲ್ಲ ಅಂದ್ರೆ ಫೇಲ್ ಅಂತ ಪ್ರಿಂಟ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇದ್ರೆ ನಾವು ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಹೈಯೆಸ್ಟ್ ಗ್ರೇಡ್ ನ ಫಸ್ಟ್ ಬರೀತಾ ಇದೀವಿ. ಯಾವಾಗ್ಲೂ ಆ ತರನೇ ಬರೀಬೇಕು, ಯಾಕಂದ್ರೆ ನಾವು ಲೋಯೆಸ್ಟ್ ಗ್ರೇಡ್ ನ ಫಸ್ಟ್ ಬರ್ದ್ಬಿಟ್ರೆ ನಮ್ಮ ಎಲ್ಲಾ ಎಫ್ ಕಂಡೀಷನ್ಸ್ ಟ್ರೂ ಆಗೋಗ್ಬಿಡತ್ತೆ. ಇಲ್ಲಿ ಏನ್ ಮಾಡತ್ತೆ ಕಂಪೈಲರು, ಸೊ ಸ್ಟೂಡೆಂಟ್ ಮಾರ್ಕ್ಸ್ ಎಂಟರ್ ಆಗಿದ ತಕ್ಷಣ ಸೊ 75 ಅಂತ ಎಂಟರ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಆಗ ಇಲ್ಲಿ ಬಂದ್ಬಿಟ್ಟು ಇದು ಚೆಕ್ ಮಾಡತ್ತೆ, ಸೊ 80ಗಿಂತ ಜಾಸ್ತಿ ಇದೆಯಾ, ಫಾಲ್ಸ್. ಸೊ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಲ್ಲ. ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ, 75 ಮಾರ್ಕ್ಸ್ ಇರೋದ್ರಿಂದ ಈ ಸೆಕೆಂಡ್ ಕಂಡೀಷನ್ ಟ್ರೂ ಆಗುತ್ತೆ. ಅವಾಗ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಗ್ರೇಡ್ ಇಸ್ ಎ ಅಂತ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಯಾವುದೇ ಸ್ಟೇಟ್ಮೆಂಟ್ಗೆ ಅದು ಹೋಗೋದೇ ಇಲ್ಲ. ಓಕೆನಾ? ಸೊ ಈಗ ಈ ಪ್ರೋಗ್ರಾಮ್ ನ ರನ್ ಮಾಡೋಣ. 75 ನೋಡಿ ಗ್ರೇಡ್ ಇಸ್ ಎ ಅಂತ ಬಂತು, ಯಾಕಂದ್ರೆ ಇದು ಟ್ರೂ ಆಯ್ತು. ಇದೇ ರೀತಿ ನಾನು 58 ಅಂತ ಕೊಡ್ತೀನಿ. ಸೊ ಅವಾಗ ನಾನು ಯಾವ ಕಂಡೀಷನ್ ಟ್ರೂ ಆಗುತ್ತೆ, ಈ ಕಂಡೀಷನ್ ಟ್ರೂ ಆಗುತ್ತೆ. ಸೊ ಅವಾಗ ಏನಾಗತ್ತೆ, ಗ್ರೇಡ್ ಈಸ್ ಬಿ ಅಂತ ಬಂತು. ಸೊ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ತದೆ. ಇದು ಇಫ್ ಎಲ್ಸ್ ಇಫ್ ಲ್ಯಾಡರ್. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸ್ವಿಚ್ ಸ್ಟೇಟ್ಮೆಂಟ್. ಈ ಸ್ವಿಚ್ ಸ್ಟೇಟ್ಮೆಂಟ್ ಅನ್ನೋದು ಇಟ್ಸ್ ಅನ್ ಆಲ್ಟರ್ನೇಟ್ ಫಾರ್ ಇಫ್ ಎಲ್ಸ್ ಇಫ್ ಲ್ಯಾಡರ್ ಅಂತ ಹೇಳ್ಬೋದು. ನಮ್ಮ ಪ್ರೋಗ್ರಾಮ್ ಅಲ್ಲಿ ತುಂಬಾ ಇಫ್ ಎಲ್ಸ್ ಇಫ್ ಅಂತ ನಾವು ಹಾಕೊಂಡು ಹೋಗ್ತಾ ಇದ್ರೆ ತುಂಬಾ ಕಂಡೀಷನ್ಸ್ ಆಗುತ್ತೆ ಅನ್ಕೊಳ್ಳಿ. ಆವಾಗ ನಾವು ಈ ಸ್ವಿಚ್ ಕಂಡೀಷನ್ ಉಪಯೋಗಿಸ್ಬೇಕು. ಸ್ವಿಚ್ ಕಂಡೀಷನ್ ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡುತ್ತೆ, ಹಾಗೆ ನಮ್ಮ ಕೋಡ್ ಕೂಡ ತುಂಬಾ ಕ್ಲೀನ್ ಆಗಿ ಕಾಣಿಸುತ್ತೆ. ಇದ್ರ ಸಿಂಟ್ಯಾಕ್ಸ್ ಏನ್ ಗೊತ್ತಾ, ಸ್ವಿಚ್ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡಬೇಕು, ಹಾಗೆ ಕಂಡೀಷನ್ ನ ಬ್ರಾಕೆಟ್ಸ್ ಒಳಗಡೆ ಬರೀಬೇಕು. ಫ್ಲವರ್ ಬ್ರೇಸಸ್ ಒಳಗಡೆ ಇದರ ಬ್ಲಾಕ್ ಡಿಫೈನ್ ಆಗುತ್ತೆ. ಸೊ ಪ್ರತಿಯೊಂದು ಕೇಸ್ ಡಿಫೈನ್ ಮಾಡಬೇಕು. ಸೊ ಈ ಕಂಡೀಷನ್ ಈ ತರ ರಿಸಲ್ಟ್ ಕೊಟ್ಟು ಅಂತಂದ್ರೆ ಆವಾಗ ಆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಕೇಸ್ 1 ಟ್ರೂ ಆಯ್ತು ಅಂದ್ರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಕೇಸ್ 2 ಟ್ರೂ ಆಯ್ತು ಅಂದ್ರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಮಧ್ಯ ಮಧ್ಯ ಬ್ರೇಕ್ ಅಂತ ನಾನು ಹೇಳಿದ್ದೀನಿ. ಈ ಬ್ರೇಕ್ ಸ್ಟೇಟ್ಮೆಂಟ್ ಏನದು, ಅದು ಒಂದು ಸಿ ಪ್ರೋಗ್ರಾಮ್ ಅಲ್ಲಿರೋ ಕೀವರ್ಡ್. ಈ ಬ್ರೇಕ್ ಸ್ಟೇಟ್ಮೆಂಟ್ ಏನ್ ಮಾಡತ್ತೆ, ಯಾವುದೇ ಒಂದು ಸ್ಟೇಟ್ಮೆಂಟ್ ಟ್ರೂ ಆದ ತಕ್ಷಣ ಆ ಲೂಪ್ ಇಂದ ಬ್ರೇಕ್ ಮಾಡತ್ತೆ. ಅಂದ್ರೆ ನೀವು ಕೇಸ್ 1 ಟ್ರೂ ಆಯ್ತು ಅಂತ ಅನ್ಕೊಳ್ಳಿ, ನೀವು ನೆಕ್ಸ್ಟ್ ಯಾವುದೇ ಕೇಸ್ ನೋಡೋದೇ ಬೇಡ, ಡೈರೆಕ್ಟ್ ಆಗಿ ಈ ಲೂಪ್ ಇಂದ ಹೊರಗಡೆ ಬರ್ಬೋದು ಅಂತ ನಮ್ಮ ಕಂಪೈಲರ್ಗೆ ಅದು ಹೇಳತ್ತೆ. ನಾವು ಅಕಸ್ಮಾತ್ ಬ್ರೇಕ್ ಸ್ಟೇಟ್ಮೆಂಟ್ ಹಾಕಿಲ್ಲ ಅಂದ್ರೆ ಪ್ರತಿಯೊಂದು ಕೇಸ್ನು ಚೆಕ್ ಮಾಡ್ಕೊಂಡು ಹೋಗತ್ತೆ. ಸೊ ಯಾವಾಗ್ಲೂ ಸ್ವಿಚ್ ಸ್ಟೇಟ್ಮೆಂಟ್ ಒಳಗಡೆ ಈ ತರ ಬ್ರೇಕ್ ಸ್ಟೇಟ್ಮೆಂಟ್ ನ ಉಪಯೋಗಿಸೋದು ಜ್ಞಾಪಕ ಇರಲಿ. ಹಾಗೆ ಎಷ್ಟು ಕೇಸಸ್ ಬೇಕಾದ್ರೆ ನಾವು ಇಲ್ಲಿ ಡಿಫೈನ್ ಮಾಡ್ಕೊಬಹುದು, ಅದಕ್ಕೆ ಯಾವುದೇ ರೀತಿ ಲಿಮಿಟ್ ಇಲ್ಲ. ಹಾಗೆ ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಕಸ್ಮಾತ್ ಯಾವುದೇ ಕೇಸ್ ಕೂಡ ಟ್ರೂ ಆಗ್ಲಿಲ್ಲ ಅಂದ್ರೆ ಅವಾಗ ನಾನು ಡಿಫಾಲ್ಟ್ ಅಲ್ಲಿ ಬರ್ದಿರೋ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡು ಅಂತ ಅರ್ಥ. ಇದನ್ನ ಪ್ರೋಗ್ರಾಮ್ ಅಲ್ಲಿ ಟ್ರೈ ಮಾಡೋಣ. ಸೊ ಈಗ ನಾನು ಇಫ್ ಎಲ್ಸ್ ಇಫ್ ಲ್ಯಾಡರ್ ನ ಕಮೆಂಟ್ ಮಾಡ್ತಾ ಇದೀನಿ. ನೆಕ್ಸ್ಟ್ ನಮ್ಮ ಸ್ವಿಚ್ ಸ್ಟೇಟ್ಮೆಂಟ್. ಇಲ್ಲಿ ಸ್ವಿಚ್ ಅಲ್ಲಿ ನಾನು ಏನ್ ಮಾಡ್ತೀನಿ, ನಾನು ಏನ್ ಟ್ರೈ ಮಾಡ್ಬೇಕು, 80ಗಿಂತ ಜಾಸ್ತಿ ಇದೆಯಾ 70ಗಿಂತ ಜಾಸ್ತಿ ಇದೆಯಾ ಅಂತ ಟ್ರೈ ಮಾಡ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಮಾರ್ಕ್ಸ್ ನ ಫಸ್ಟ್ 10 ಇಂದ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ನನಗೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಚೆಕ್ ಮಾಡೋದು ಬೇಡ. ಸೊ ಇವಾಗ ನನ್ನ ಮಾರ್ಕ್ಸ್ 95 ಇತ್ತು ಅಂತ ಅನ್ಕೊಳ್ಳಿ, ಆ ಇಂಟೀಜರ್ ವ್ಯಾಲ್ಯೂ ಏನಾಗತ್ತೆ, 10 ಇಂದ ಡಿವೈಡ್ ಮಾಡಿದಾಗ 9 ಆಗತ್ತೆ. ಸೊ ಆ 9ಗೆ ನಾನು ಕೇಸ್ ಸ್ಟೇಟ್ಮೆಂಟ್ ಬರ್ಕೊಂಡು ಹೋಗ್ತೀನಿ. ಕೇಸ್ 9 printf grade is a ಪ್ಲಸ್ ಪ್ಲಸ್. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಗ್ರೇಡ್ ನ ಡಿಫೈನ್ ಮಾಡ್ತಾ ಇದೀನಿ. ಹಾಗೆ ಬ್ರೇಕ್ ಸ್ಟೇಟ್ಮೆಂಟ್. ಸೊ ಇದೇ ರೀತಿ ಪ್ರತಿಯೊಂದು ಕೇಸ್ ನ ಡಿಫೈನ್ ಮಾಡ್ತೀನಿ. ಈಗ ನನ್ನ ಮಾರ್ಕ್ಸ್ ಅಕಸ್ಮಾತ್ 85 ಇತ್ತು ಅನ್ಕೊಳ್ಳಿ, ಅವಾಗ ನಾನು 10 ಇಂದ ಡಿವೈಡ್ ಮಾಡಿದಾಗ ಅದು 8 ಬರುತ್ತೆ. ಸೊ 85 ಇದ್ರೆ ನನಗೆ ಎ ಪ್ಲಸ್ ಬರಬೇಕು ಅಂತ ಇಲ್ಲಿ ಡಿಫೈನ್ ಮಾಡ್ತೀನಿ. ಹಾಗೆ ಕೇಸ್ 7 ಅಂದ್ರೆ 70ಗಿಂತ ಜಾಸ್ತಿ ಇತ್ತು ಅಂದ್ರೆ ಎ, 60ಗಿಂತ ಜಾಸ್ತಿ ಇತ್ತು ಅಂದ್ರೆ ಬಿ ಪ್ಲಸ್, 50ಗಿಂತ ಜಾಸ್ತಿ ಇತ್ತು ಅಂದ್ರೆ
ಬಿ 40ಗಿಂತ ಜಾಸ್ತಿ ಇತ್ತು ಅಂತ ಅನ್ಕೊಳ್ಳಿ. ಅವಾಗ ಸಿ ಗ್ರೇಡ್ ಇದು ಯಾವುದೂ ಟ್ರೂ ಇಲ್ಲ ಅಂತಂದ್ರೆ, ಅಕಸ್ಮಾತ್ 3, 2, 1, 0 ಆ ತರ ಬಂತು ಅಂದ್ರೆ ನಮ್ಮ ಡಿಫಾಲ್ಟ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಅಲ್ಲಿ ನಾನು ಫೇಲ್ ಅಂತ ಡಿಕ್ಲೇರ್ ಮಾಡ್ತೀನಿ. ಸೊ ಡಿಫಾಲ್ಟ್ ಏನು ಬ್ರೇಕ್ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದೇ ಲಾಸ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡಿದ್ವಿ ಗೊತ್ತಾಯ್ತಾ ನಿಮ್ಗೆ? ಮಾರ್ಕ್ಸ್ ನ 10 ಇಂದ ಡಿವೈಡ್ ಮಾಡ್ಕೊಂಡ್ವಿ. ಸೊ ಆ ಇಂಟೀಜರ್ ನಾನು ಕೇಸ್ ವ್ಯಾಲ್ಯೂಸ್ ಅಲ್ಲಿ ಹಾಕ್ತಾ ಇದೀನಿ. ಇಲ್ಲಿ ನೀವು ಯಾವುದೇ ರೀತಿ ಸ್ಟ್ರಿಂಗ್ ವ್ಯಾಲ್ಯೂಸ್ ಕೂಡ ಟ್ರೈ ಮಾಡ್ಬೋದು. ಅಕಸ್ಮಾತ್ ಕೇಸ್ ಡೇ ಆಫ್ ದ ವೀಕ್, ಸೊ ಮಂಡೇ ಆಗಿದ್ರೆ ಪ್ರಿಂಟ್ ಟುಡೇ ಇಸ್ ಮಂಡೇ, ಟ್ಯೂಸ್ಡೇ ಆಗಿದ್ರೆ ಪ್ರಿಂಟ್ ಟುಡೇ ಇಸ್ ಟ್ಯೂಸ್ಡೇ, ಆ ತರ ಕೂಡ ನೀವು ಬರ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ಇಂಟೀಜರ್ ಎಕ್ಸಾಂಪಲ್ ನ ತಗೊಂಡಿದ್ದೀನಿ. ಈಗ ನಾನು ಪ್ರೋಗ್ರಾಮ್ ನ ರನ್ ಮಾಡ್ತೀನಿ. ಎಂಟರ್ ಸ್ಟೂಡೆಂಟ್ ಮಾರ್ಕ್ಸ್ ಅಂತ ಕೇಳ್ತದೆ, 86 ಅಂತ ಕೊಟ್ಟಿನಿ. ಗ್ರೇಡ್ ಇಸ್ A+, ಯಾಕಂದ್ರೆ ನನಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿದೆ. 10 ಇಂದ ಡಿವೈಡ್ ಆದಾಗ 8 ಬಂತು ಹೋಲ್ ನಂಬರ್. ಆ ಹೋಲ್ ನಂಬರ್ ಪ್ರಕಾರ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿದೆ. ಹಾಗೆ ಇನ್ನೊಂದು ಕೊಡ್ತೀನಿ, ಇಲ್ಲಿ 33 ಅಂತ ಕೊಡ್ತೀನಿ. ಸೊ ಅದು ಫೇಲ್ ಅಂತ ಬಂತು, ಯಾಕಂದ್ರೆ ಇಲ್ಲಿ ಯಾವುದೇ ಕೇಸ್ ಕೂಡ ನನಗೆ ಟ್ರೂ ಆಗ್ಲಿಲ್ಲ. ಸೊ ಈ ಮಾರ್ಕ್ಸ್ ನ 10 ಇಂದ ಡಿವೈಡ್ ಮಾಡಿದಾಗ ಬರೋ ವ್ಯಾಲ್ಯೂ ಈ ಕೇಸ್ ವ್ಯಾಲ್ಯೂ ಯಾವ್ದ್ರ ಜೊತೆನೂ ಮ್ಯಾಚ್ ಆಗಿಲ್ಲ. ಅದಕ್ಕೆ ನನ್ನ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು. ಇದು ಸ್ವಿಚ್ ಸ್ಟೇಟ್ಮೆಂಟ್. ಈ ರೀತಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಡಿಫ್ರೆಂಟ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನಾವು ಟ್ರೈ ಮಾಡ್ಬೋದು. ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಈ ಲಾಜಿಕಲ್ ಆಪರೇಟರ್ಸ್ ಮತ್ತೆ ಕಂಡೀಷನಲ್ ಆಪರೇಟರ್ಸ್ ಎಲ್ಲ ನೋಡಿದ್ವಲ್ಲ, ಅದು ನಮ್ಮ ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದೇ ಒಂದು ಈ ನೆಸ್ಟೆಡ್ ಇಫ್ ಬರೆಯೋ ಬದಲು ಡೈರೆಕ್ಟ್ ಆಗಿ ಈ ತರ ಕೂಡ ಬರೀಬಹುದು. ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 35 ಅಂಡ್ ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 90, ಅವಾಗ ಪಾಸ್ ವಿತ್ ಡಿಸ್ಟಿಂಕ್ಷನ್ ಅಂತ ಅಂತ ಕೂಡ ನಾನು ಬರೀಬಹುದು. ಸೊ ಈ ರೀತಿ ನಾನು ನನ್ನ ಲಾಜಿಕಲ್ ಆಪರೇಟರ್ಸ್ ನ ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಅಥವಾ ಯಾವುದೇ ರೀತಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಉಪಯೋಗಿಸ್ಕೊಬಹುದು. ಈಗ ನಿಮ್ಗೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಬರೆಯೋದು ಅಂತ ಅರ್ಥ ಆಗಿದೆ ಅಲ್ವಾ? ನಮ್ಮ ಮುಂದಿನ ವಿಡಿಯೋದಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಕಲಿಯೋಣ. ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿದ್ರೆ ಇನ್ನು ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿದೆ. ಅದಕ್ಕೆ ನೀವು ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಅದನ್ನ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಥ್ಯಾಂಕ್ ಯು.